ಕಾಂಗ್ರೆಸ್ಗೆ ಈಗಾದರೂ ಬುದ್ಧಿ ಬರಬೇಕಾಗಿತ್ತು. ನಿಮ್ಮ ಜನ ವಿರೋಧಿ ನೀತಿಯ ಕಾರಣಕ್ಕಾಗಿ, ರೈತ ವಿರೋಧಿ ನೀತಿಯ ಕಾರಣಕ್ಕಾಗಿ, ಮಹಿಳಾ ವಿರೋಧಿ ನೀತಿಯ ಕಾರಣಕ್ಕಾಗಿ, ಸಿದ್ದರಾಮಯ್ಯನವರ ದುರಾಂಕಾರದ ಕಾರಣಕ್ಕಾಗಿ, ಜಾತಿವಾದಿ ರಾಜಕಾರಣದ ಕಾರಣಕ್ಕಾಗಿ ಜನ ನಿಮ್ಮನ್ನು ತಿರಸ್ಕಾರ ಮಾಡಿದ್ದಾರೆ. ನೀವು ಅತ್ಯಂತ ಗೌರವದಿಂದ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತ್ಕೋಬೇಕಾಗಿತ್ತು. ಅದನ್ನು ಬಿಟ್ಟು ಇವತ್ತು ಅಪವಿತ್ರ ಮೈತ್ರಿಗೆ ಮುಂದಾಗಿ ರಾಜ್ಯದಲ್ಲಿ 3ನೇ ಸ್ಥಾನಕ್ಕೆ ಬಂದಿರುವಂಥ ಜನತಾದಳಕ್ಕೆ ಅಧಿಕಾರ ಕೊಡಬೇಕನ್ನುವಂಥ ಷಡ್ಯಂತ್ರ ಮಾಡ್ತಾ ಇರುವಂಥದ್ದು ಯಡಿಯೂರಪ್ಪನವರನ್ನು ಅಧಿಕಾರದಿಂದ ದೂರ ಇಡಬೇಕನ್ನುವಂಥ ಏಕೈಕ ಕಾರಣಕ್ಕಾಗಿ ಅನ್ನುವಂಥದ್ದನ್ನು ರಾಜ್ಯದ ಜನ ತಿಳ್ಕೋಬೇಕಾಗಿದೆ. ಸನ್ಮಾನ್ಯ ಯಡಿಯೂರಪ್ಪನವರು ಕಳೆದ 45 ವರ್ಷಗಳಲ್ಲಿ ಸಾರ್ವಜನಿಕ ಜೀವನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಹೋರಾಟಗಳಲ್ಲಿ, ಬೇರೆ ಬೇರೆ ಪಕ್ಷದ ಸಂಘಟನೆಯಲ್ಲಿ, ಧರಣಿಗಳಲ್ಲಿ ಭಾಗವಹಿಸಿದಂಥವರು. ಅವರು ಬಹಳ ಸ್ಪಷ್ಟವಾಗಿ ಹೇಳಿದರು, ನನ್ನ ರಾಜಕೀಯ ಜೀವನದ ಕೊನೆಯ ವರ್ಷಗಳಲ್ಲಿ ನಾನಿರುವಂಥ ಸಂದರ್ಭದಲ್ಲಿ ರಾಜ್ಯದ ಜನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂಡಿದ್ರು. ಅದಕ್ಕಾಗಿ ಅತ್ಯಂತ ದೊಡ್ಡ ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ಜನ ಇವತ್ತು ಆಯ್ಕೆ ಮಾಡಿದ್ದಾರೆ. ನಮಗೆ ವಿಶ್ವಾಸ ಇದೆ, ಮುಂದಿನ 2-3 ದಿನಗಳಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು 120ಕ್ಕೂ ಹೆಚ್ಚು ಶಾಸಕರ ಬೆಂಬಲವನ್ನು ಪಡೀತಾರೆ. ಇವತ್ತು ಕಾಂಗ್ರೆಸ್ ಅವರಿಗೆ, ಜನತಾದಳದವರಿಗೆ ಎಷ್ಟು ಹೆದರಿಕೆ ಆಗಿದೆ ಅಂದರೆ, ಅವರ ಶಾಸಕರನ್ನು ಹಿಡಿದುಕೊಳ್ಳಕ್ಕೆ ಅವರು ರಿಸಾರ್ಟನ್ನು ಬುಕ್ ಮಾಡಿದ್ದಾರೆ. ನಿಮಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನಂಬಿಕೆ ಇದ್ದಿದ್ರೆ, ನಿಮ್ಮ ಶಾಸಕರು ನಿಮಗೆ ಬೆಂಬಲ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದ್ದಿದ್ರೆ, ನೀವು ಇಷ್ಟು ಒತ್ತಡದಲ್ಲಿ ಅವರನ್ನು ರಿಸಾರ್ಟಲ್ಲಿ ಇಟ್ಕೊಳ್ಳುವಂಥ ಅಗತ್ಯ ಏನಿತ್ತು? ಕಾಂಗ್ರೆಸ್ಸಿನ ಶಾಸಕರು ಕುಮಾರಸ್ವಾಮಿಯನ್ನು ಮುಖ್ಯಮಂತ್ರಿಯಾಗಿ ಒಪ್ಕೊಳ್ತಾರೆ ಅಂತಂದಿದ್ರೆ ಇಷ್ಟು ಒತ್ತಡ ತಂದು ಅವರನ್ನು ಕಟ್ಟಿ ಹಾಕಿದ ರೀತಿಯಲ್ಲಿ ಇಡುವಂಥ ಅಗತ್ಯ ಏನಿತ್ತು? ಕಾಂಗ್ರೆಸ್ಸಲ್ಲಿರುವಂಥ ಬಹಳಷ್ಟು ಜನ ಶಾಸಕರು ಇವತ್ತು ಯಾರು ಜನತಾದಳದ ವಿರುದ್ಧ ಅವರವರ ಜಿಲ್ಲೆಯಲ್ಲಿ, ಅವರವರ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ದೈಹಿಕವಾಗಿ ಕೂಡ ಹಲವಾರು ಕಡೆ ಸಂಘರ್ಷ ಆಗಿದೆ. ಕೇವಲ ಚುನಾವಣೆ ಸಂಘರ್ಷ ಅಲ್ಲ, ಮಾನಸಿಕ ಸಂಘರ್ಷ ಅಲ್ಲ, ಓಟಿನ ಸಂಘರ್ಷ ಅಲ್ಲ, ದೈಹಿಕವಾಗಿ ಕೂಡ ಹಲ್ಲೆ ನಡೆದು ಪರಸ್ಪರ ಹೊಡೆದಾಟ ನಡೆದಂಥ ಘಟನೆಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ. ಇಂಥ ಜನತಾದಳ ಜೊತೆಗೆ ಇವತ್ತು ಕಾಂಗ್ರೆಸ್ ಅವರು ಹೋಗ್ತಾ ಇರುವಂಥದ್ದು ಅವರ ಹತಾಶ ರಾಜಕಾರಣವನ್ನು ತೋರಿಸ್ತಾ ಇದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಪಕ್ಷದ ನಾಯಕರು ಮತ್ತು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಯಡಿಯೂರಪ್ಪನವರು ಆದಷ್ಟು ಬೇಗನೆ ಬಹುಮತವನ್ನು ಸಾಬೀತು ಮಾಡ್ತಾರೆ. ಇವತ್ತು ಇನ್ನೊಂದು ಮಾತನ್ನು ಕಾಂಗ್ರೆಸ್ಸು ಮತ್ತು ಜನತಾದಳ ರಾಜ್ಯದಲ್ಲಿ ಪ್ರಚಾರ ಮಾಡ್ತಾ ಇದೆ. ದಯಮಾಡಿ ನನ್ನ ಮಾಧ್ಯಮದ ಸ್ನೇಹಿತರು, ನಿನ್ನೆ ಮಧ್ಯರಾತ್ರಿಯಲ್ಲಿ, ಇವತ್ತು ಬೆಳಗಿನ ಜಾವದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆದಂಥ ಜಜ್ಮೆಂಟಿನ ಕಾಪಿಯನ್ನು ದಯಮಾಡಿ ನೀವು ತರಿಸ್ಕೋಬೇಕು, ಓದಬೇಕು, ಇಲ್ಲ ನಾವೇ ಕಳಿಸ್ಕೊಡ್ತೀವಿ. ಅದರಲ್ಲಿ ಎಲ್ಲೂ ಕೂಡ ಇಂಡಿವಿಜುವಲ್ ಆಗಿ, ವೈಯಕ್ತಿಕವಾಗಿ ಶಾಸಕರು ಸುಪ್ರೀಂ ಕೋರ್ಟ್ಗೆ ಪತ್ರವನ್ನು ಕೊಡಬೇಕು ಅನ್ನುವಂಥದ್ದು ಇಲ್ಲ. ಯಾವ ಪತ್ರವನ್ನು ಸನ್ಮಾನ್ಯ ಯಡಿಯೂರಪ್ಪನವರು 15ರಂದು ಮತ್ತು 16ರಂದು ಗವರ್ನರ್ಗೆ ಪತ್ರ ಬರೆದಿದ್ದಾರೋ ಆ ಪತ್ರವನ್ನು ಸುಪ್ರೀಂ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ಮಾತ್ರ ಹೇಳಿದೆ. ಅದಕ್ಕಾಗಿ ಇವತ್ತು ತಪ್ಪು ಕಲ್ಪನೆಯನ್ನು, ತಪ್ಪು ಸಂದೇಶವನ್ನು ಜನತಾದಳ ಮತ್ತು ಕಾಂಗ್ರೆಸ್ ರಾಜ್ಯದಲ್ಲಿ ಪ್ರಚಾರ ಮಾಡ್ತಾ ಇದೆ. ಅದಕ್ಕಾಗಿ ದಯಮಾಡಿ ನಮ್ಮ ಯಾವುದೇ ಕಾರ್ಯಕರ್ತರು ಮತ್ತು ಯಾವುದೇ ಶಾಸಕರು ಆತಂಕಕ್ಕೆ ಒಳಗಾದಂಥ ಅಗತ್ಯ ಇಲ್ಲ. ಯಾವ ಪತ್ರವನ್ನು ಯಡಿಯೂರಪ್ಪನವರು 15 ಮತ್ತು 16ಕ್ಕೆ ಕೊಟ್ಟಿದ್ದಾರೆ ಆ ಪತ್ರವನ್ನು ಮಾತ್ರ ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಇವತ್ತು ಸುಪ್ರೀಂ ಕೋರ್ಟಿನ ಆದೇಶ ಇರುವಂಥದ್ದು. ಇದನ್ನು ದಯಮಾಡಿ ಎಲ್ಲರೂ ತಿಳ್ಕೋಬೇಕನ್ನುವಂಥ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇವತ್ತು ನಮಗೆ ವಿಶ್ವಾಸ ಇದೆ, ನಾವು ನಮ್ಮ ಬಹುಮತವನ್ನು ಸಾಬೀತು ಮಾಡ್ತೀವಿ. ಈ ರಾಜ್ಯದಲ್ಲಿ ರೈತ ಪರವಾದಂಥ, ಜನಪರವಾದಂಥ, ಮಹಿಳಾ ಪರ, ಯುವಕರ ಪರ ಆದಂಥ ಯಾವುದನ್ನು ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೀವಿ ಆ ಪ್ರಣಾಳಿಕೆಯ ತಕ್ಕಂತೆ ನಾಳೆಯಿಂದ ನಮ್ಮ ಆಡಳಿತವನ್ನು ನಡೆಸೋಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಶಾಸಕರು ಯಾರು JDS ಇಂದ ನೊಂದಿದ್ದಾರೆ, ಯಾರು ಕುಮಾರಸ್ವಾಮಿಯಿಂದಲೇ ದೌರ್ಜನ್ಯಕ್ಕೊಳಗಾಗಿದ್ದಾರೆ, ಯಾರು JDSನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಅಂತ ಹಲವಾರು ಜನ ಕಾಂಗ್ರೆಸ್ಸಿನ ಶಾಸಕರಿಗೆ ಇವತ್ತು ಮನಸ್ಸಿಲ್ಲ. ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ 78 ಸಂಖ್ಯೆಯಲ್ಲಿ ಗೆದ್ದರೂ ಕೂಡ
32 ಸಂಖ್ಯೆಯವರಿಗೆ ಮುಖ್ಯಮಂತ್ರಿ ಮಾಡಬೇಕನ್ನುವಂಥ ವಿಚಾರಕ್ಕೆ ಹಲವಾರು ಜನ ವಿರೋಧ ಇದ್ದಾರೆ. ಅದಕ್ಕಾಗಿ ನಮಗೆ ವಿಶ್ವಾಸ ಇದೆ, ಇವತ್ತು ಖಂಡಿತವಾಗಿ ಬರುವಂಥ ದಿನದಲ್ಲಿ ಅವರೆಲ್ಲರ ಮಾನಸಿಕ ಪರಿವರ್ತನೆ ಆಗುತ್ತೆ. ಮಾತ್ರ ಅಲ್ಲ, ಇವತ್ತು ಈ ಒಂದು ಅಪವಿತ್ರ ಮೈತ್ರಿಯನ್ನು ಪ್ರಜಾತಂತ್ರ ರೀತಿಯಲ್ಲಿ ಆ ಎಲ್ಲ ಶಾಸಕರು ವಿರೋಧ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. Our chief minister submitted 2 letters to the governor. ಕರಂದ್ಲಾಜೆ ಅವರು ಹೇಳಿದ್ದು 125 ಶಾಸಕರ ಬೆಂಬಲ ನಮಗಿದೆ ಅಂತ ಹೇಳಿದ್ರು. ಅದು ಯಾವ ರೀತಿ ಅನ್ನೋದನ್ನ, ಯಾಕಂದ್ರೆ ಕೆಲವೆಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ. ಯಡಿಯೂರಪ್ಪ ಅವರಿಗೆ 125ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಇದೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಎರಡನೇ ಮಾತು, ಇವತ್ತು JDS ಶಾಸಕರು ಅಲ್ಲಿ ಪ್ರತ್ಯೇಕವಾಗಿ ಅಫಿಡವಿಟ್ ಅನ್ನು ಸಲ್ಲಿಸುವುದಕ್ಕೆ ಒಬ್ಬೊಬ್ಬರು ಅಂದ್ರೆ 32 ಶಾಸಕರಿದ್ರು ಕೂಡ ಅಲ್ಲಿ 37 ಶಾಸಕರೇ ಬರೋದು. ಯಾಕಂದ್ರೆ 2 ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿ ಗೆದ್ದಿರೋ ಕಾರಣಕ್ಕಾಗಿ 37 ಲೆಕ್ಕಾಚಾರ ಬರುತ್ತೆ. 37 ಶಾಸಕರುಗಳು ಕೂಡ ಪ್ರತ್ಯೇಕವಾಗಿ ಅಫಿಡವಿಟ್ ಅನ್ನು ಸಲ್ಲಿಸ್ತಾ ಇದ್ದಾರೆ ಬಹುಶಃ ನಾಳೆ. ಸೊ ಕಾಂಗ್ರೆಸ್ ಕೂಡ ಇದನ್ನೇ ಮಾಡ್ತಾ ಇದೆ. ಆದರೆ ಅದನ್ನು ಸಲ್ಲಿಸೋದಕ್ಕೆ ಸ್ವಲ್ಪ ಬಿಜೆಪಿಗೆ ಕಷ್ಟವಾಗುತ್ತೆ. ಬಟ್ ಫ್ಲೋರಲ್ಲಿ ನಾವು ಬಹುಮತ ಸಾಬೀತು ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನ ಸ್ಪಷ್ಟೀಕರಣ ಕೊಡೋದಕ್ಕಾಗಿ ನೆನ್ನೆ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ನೀವು ಈ ಹಿಂದೆ ರಾಜ್ಯಪಾಲರಿಗೆ ಯಾವ ಪತ್ರವನ್ನು ಕೊಟ್ಟಿದ್ರು, ಶಾಸಕರ ಬೆಂಬಲ ಇರುವಂಥ ಪತ್ರವನ್ನು ಕೊಟ್ಟಿದ್ರು, ಅದನ್ನು ನಮ್ಮ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದೆ ಅನ್ನೋಂಥ ಮಾತನ್ನು ಬಹಳ ನಿಚ್ಚಳವಾಗಿ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ದಾರೆ. ಅಂದರೆ 15 ಮತ್ತು 16ನೇ ತಾರೀಕಿನಂದು ಯಡಿಯೂರಪ್ಪನವರು ತಮ್ಮ ಶಾಸಕರ ಬೆಂಬಲ, ಇಷ್ಟು ಶಾಸಕರ ಬೆಂಬಲ ಇದೆ ಅಂತೇಳಿ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಸಬ್ಮಿಟ್ ಮಾಡಲಿಕ್ಕಿರುವಂಥದ್ದು, ತಪ್ಪು ದಾರಿಗೆ ಎಳಿಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ರಾಜಕೀಯ ಲೆಕ್ಕಾಚಾರ ಅಡಗಿದೆ. ಮತ್ತೊಂದು ವಿಚಾರ, ನಾವು PP ಹೆಗಡೆ ಅವರ ಹತ್ರ ಮಾತಾಡ್ತಾ ಇದ್ವಿ. PP ಹೆಗಡೆ ಅವರು, ಪದ್ಮಪ್ರಸಾದ್ ಹೆಗಡೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು. ಒಂದು ಶಾಸಕರು ಪ್ರಮಾಣ ವಚನ ಸ್ವೀಕರಿಸುವುದಕ್ಕಿಂತ ಮೊದಲು ಯಾವುದಾದ್ರೂ ಪಕ್ಷದಲ್ಲಿ ಸೇರ್ಕೊಂಡ್ರೆ ಅವರಿಗೆ ಬಹುಶಃ ಪಕ್ಷಾಂತರ ನಿಷೇಧ ಕಾಯ್ದೆ ಬರೋದಿಲ್ಲ ಅನ್ನುವಂಥ ಒಂದು ಸೂಚ್ಯವಾಗಿ ಹೇಳಿದರು. ಇನ್ನೂ ಕೂಡ ಅದರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ.